ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಯಾರು ಕಲಿಬೇಕನ್ನೋರು ನಂದು ನಾಳೆ ಬ್ಯಾಚ್ಗೆ ಜಾಯ್ನ್ ಆಗಿ ಕಲಿಬೋದು. ಸೊ ಕಲಿಯೋ ಕಡೆ ಫೋಕಸ್ ಮಾಡಿ, ಮಾರ್ಕೆಟ್ ಈಸಿ ಆಗುತ್ತೆ. ಎಲ್ಲಿ ತನಕ ನೀವು ಕಲಿಯೋ ಕಡೆ ಫೋಕಸ್ ಮಾಡಲ್ಲ, ಆಲ್ವೇಸ್ ಮಾರ್ಕೆಟ್ ಟಫ್ ಆಗುತ್ತೆ. ಸೊ ಇವತ್ತು ಮಾರ್ಕೆಟೆಲ್ಲ ಐ ಟುಕ್ ಅ ಲಾಸ್. ಸೊ ಲಾಸ್ ಆಗಲಿಕ್ಕೂ ರೀಸನ್ ಕೂಡ ನಿಮಗೆ ಗೈಡ್ ಮಾಡ್ತೀನಿ. ಬಿಕಾಸ್ ಮಾರ್ಕೆಟು ಆ್ಯಸ್ ಪರ್ ನಮ್ಮ ಅನಾಲಿಸಿಸ್ ಪ್ರಕಾರ, ಮೈಂಡ್ಸೆಟ್ ಪ್ರಕಾರ ಮಾರ್ಕೆಟ್ ರನ್ ಆಗಲಿಲ್ಲ. ಸೊ ಹಾಗಾಗಿನೇ ದಟ್ಸ್ ಓಕೆ. ಈಗ ಈ ಮಂತಲ್ಲಿ ನಾವು ಅಕ್ಸೆಪ್ಟಬಲ್, ನಾನು ಒಳ್ಳೆ ಪ್ರಾಫಿಟ್ಗಳನ್ನ ಮಾಡಿದ್ದೀನಿ. ಹಾಗಾಗಿ ಐ ಆಮ್ ಹ್ಯಾಪಿ ವಿತ್ ಇಟ್. ಬಟ್ ಏನಂದರೆ ನಿಮಗೆ ಲಾಸ್ ಆಲ್ವೇಸ್ ಲಿಮಿಟಲ್ಲಿರಬೇಕು. ನಿಮ್ಮ ಡೇ ಲಿಮಿಟಲ್ಲಿ ಲಾಸಲ್ಲಿದೆ ಅಂದರೆ ಏನೂ ಆಗಲ್ಲ, ನಾಳೆ ನೀವು ಕವರ್ ಮಾಡ್ತೀರಾ. ಬಟ್ ಅದನ್ನು ರಿವೆಂಜ್ ತೊಗೊಂಡು ಮಾರ್ಕೆಟಲ್ಲಿ ಕವರ್ ಮಾಡಲಿಕ್ಕೆ ಹೋದರೆ ಡೆಫಿನೆಟಾಗಿ ಮಾರ್ಕೆಟ್ ನಿಮಗೆ ಆ ರಿವೆಂಜ್ ತೊಗೊಳ್ಳಿಕ್ಕೆ ಬಿಡೋದಿಲ್ಲ. ನೀವು ಅಗೇನ್ ಲಾಸ್ ಮಾಡ್ಕೊಳ್ತೀರಾ. ಸೊ ಸೇಮ್ ವೇ ಬೆಳಗ್ಗೆನೇ ಲಾಸ್ ಮಾಡ್ಕೊಂಡ್ಮೇಲೆ ಈ ಮತ್ತೆ ಮಾರ್ಕೆಟ್ ಆ ಲೆವೆಲಿಗೆ ಬರುತ್ತಾ, ಇಲ್ಲ ಡೇ ಲೋನ ಬ್ರೇಕ್ ಆಗುತ್ತಾ, ಲೆಟ್ ಸಿ ಅನ್ನೋದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಸೊ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ನೋಡಿದ್ರೆ ಆಲ್ಮೋಸ್ಟ್ 16,000 ತನಕ ಲಾಸ್ ಮಾಡಿದ್ದೀನಿ. ಕಾಲ್ ಸೈಡ್ ಟ್ರೇಡ್ ನಾನು ತೊಗೊಂಡಿದ್ದು. ಎಲ್ಲಿ ತೊಗೊಂಡೆ, ಏನಕ್ಕೆ ತೊಗೊಂಡೆ, ಯಾಕೆ ಕಾಲ್ ಸೈಡ್ ಟ್ರೇಡ್ ನಮ್ಮ ಮೈಂಡ್ ಸೆಟ್ ಇತ್ತು ಅನ್ನೋದನ್ನು ಕೂಡ ಗೈಡ್ ಮಾಡ್ತೀನಿ ನೋಡಿ. ಸೊ ಇವತ್ತು ಆ್ಯಕ್ಚುಲಿ ಮಾರ್ಕೆಟು ಒಂದು ಆಲ್ಮೋಸ್ಟ್ ಗ್ಯಾಪ್ ಅಪ್ ಅಂದ್ಕೊಳ್ತೀನಿ, ಒಂದು ಸ್ಮಾಲ್ ಗ್ಯಾಪ್ ಅಪ್ಪೇನೆ. ಸೊ ಅದಾದಮೇಲೆ ಮಾರ್ಕೆಟಲ್ಲಿ ಒಂದು ಬುಲ್ಲಿಶ್ ಕ್ಯಾಂಡಲ್ ಕೂಡ ಫಾರ್ಮ್ ಆಯ್ತು. ಇಲ್ಲಿ ಎಲ್ರಿಗೂ ಗೊತ್ತಿರೋಂಗೆ ಮಾರ್ಕೆಟಲ್ಲಿ ಒಂದು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಯಿತು. ನಾನು ಎಕ್ಸಾಕ್ಟಾಗಿ ವೆಯ್ಟ್ ಮಾಡ್ತಾಯಿದ್ದೆ ಮಾರ್ಕೆಟಲ್ಲಿ ಒಂದು ರಿಟ್ರೇಸ್ಮೆಂಟ್ಗೋಸ್ಕರ. ಬಿಕಾಸ್ ಮಾರ್ಕೆಟ್ ಇಲ್ಲಿಂದ ಇಲ್ಲಿ ತನಕ ಮೂವ್ ಆಗಿದೆ ಅಂದರೆ, ಸೊ ಆಲ್ಮೋಸ್ಟು ನನ್ನ ಪ್ರಕಾರ ಸೊ ಮಾರ್ಕೆಟ್ ಇಲ್ಲಿಂದ ಇಲ್ಲಿ ತನಕ ಮೂವ್ ಆಗಿದೆ ಅಂದರೆ ದಟ್ ಶುಡ್ ಗಿವ್ ಒನ್ ರಿಟ್ರೇಸ್ಮೆಂಟ್ ಟು ಹಿಯರ್. ಸೊ ಇಲ್ಲಿಂದ ಒಂದು ಬೌನ್ಸ್ ಆದರೆ ಡೆಫಿನೆಟಾಗಿ ನಾವು ಪ್ರಾಫಿಟ್ ಮಾಡ್ಕೊಂಡು ಹೋಗ್ಬೋದು ಅಂತ. ಹಾಗಾಗಿನೇ ನಾನು ಇಲ್ಲಿ ಎಕ್ಸಾಕ್ಟ್ ಇಲ್ಲಿಗೆ ಬಂದಾಗ ಟ್ರೇಡ್ ಎತ್ಕೊಂಡಿದ್ದೆ ನಾನು. ಸೊ ಟ್ರೇಡ್ ಎತ್ಕೊಂಡಿದ್ದಾಗ ಆಲ್ಮೋಸ್ಟ್ ಒಂದು 5-6 ಪಾಯಿಂಟ್ಸ್ ಪ್ರಾಫಿಟಲ್ಲೇ ತೋರಿಸ್ತಿತ್ತು. ಬಟ್ 5-6 ಪಾಯಿಂಟ್ಸ್ ಮೈಂಡ್ಸೆಟಲ್ಲಿ ಇರಲಿಲ್ಲ. ನಾನು ಇದ್ದಿದ್ದೆ ಸ್ವಲ್ಪ ಹಿಂದೆ ಮನಿ ತೊಗೊಂಡಿದ್ದೆ. ಮಿನಿಮಮ್ 10-12 ಪಾಯಿಂಟ್ಗಿಂತ ಜಾಸ್ತಿ ಟ್ರೇಡ್ ಸಿಗುತ್ತೆ, ಈಸಿಯಾಗಿ ಸಿಗುತ್ತೆ. ಬಿಕಾಸ್ ಮಾರ್ಕೆಟ್ ಇಲ್ಲಿಂದ ಟ್ರಾವೆಲ್ ಮಾಡಿದೆ. ದಿಸ್ ಇಸ್ ದ ಫಸ್ಟ್ ಪುಲ್ ಬ್ಯಾಕ್ ಅಂತ ತೊಗೊಂಡೆ. ಇಲ್ಲ ಅಂದಿದ್ರೆ ಮಾರ್ಕೆಟಲ್ಲಿ ವೆಯ್ಟ್ ಮಾಡ್ತಿದ್ದೆ ನಾನು. ಆ್ಯಕ್ಚುಲಿ ಇಲ್ಲಿಗೆ ಬಂದಾಗಲೇ ಏನಕ್ಕೆ ಟ್ರೇಡ್ ತೊಗೊಂಡೆ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಇಲ್ಲಿ. ಸೊ ಇಫ್ ಇಟ್ ಈಸ್ ಬ್ರೇಕ್ ದಿಸ್ ಲೆವೆಲ್, ಸ್ಟೂಡೆಂಟ್ಸಿಗೆ ಕೂಡ ಗೈಡ್ ಮಾಡಿದೆ. ಆಲ್ರೆಡಿ ಮಾರ್ಕೆಟ್ 2 ಟೈಮ್ ಟೆಸ್ಟ್ ಮಾಡಿದೆ. ಸೊ ಇದನ್ನು ಬ್ರೇಕ್ ಮಾಡಿದರೆ ಮಾರ್ಕೆಟಲ್ಲಿ ಒಂದು ಅಪ್ಸೈಡ್ ಮೂವ್ಮೆಂಟ್ ಕೂಡ ಉತ್ತಮವಾದ ಸಿಗ್ಬೋದು. ಮೇ ಬಿ ಮಂತ್ಲಿ ಎಕ್ಸ್ಪೈರಿಯಲ್ಲಿ ಸಿಗ್ಬೋದು ಅನ್ನೋ ಮೈಂಡ್ಸೆಟಲ್ಲಿ ನಾನು ಕೂಡ ಇದ್ದೆ. ಬಿಕಾಸ್ ಮಂತ್ಲಿ ಎಕ್ಸ್ಪೈರಿಯಲ್ಲಿ ಆಲ್ವೇಸ್ ಸ್ವಲ್ಪ ವಾಲಟೈಲ್ ಮೂಮೆಂಟ್ ಇರುತ್ತೆ ಅಂತ. ಬಿಕಾಸ್ ಇಯರ್ ಎಂಡ್ ಆಗಿರೋದ್ರಿಂದ ವಾಲಟೈಲ್ ಮೂಮೆಂಟ್ ಕಾಣಿಸ್ತಿಲ್ಲ. ಆಲ್ಮೋಸ್ಟ್ ಮಾರ್ಕೆಟ್ ಸ್ಲೋ ಇಶಾಗಿ ಕಂಪ್ಲೀಟ್ ಸೈಡ್ ವೇಸ್ ಆಗಿದೆ. ಸೊ ಇದ್ರ ಮೇಲೆ ಟ್ರೇಡ್ ಸಿಗುತ್ತೆ ಅಂತ ಡೌಟು ನನಗೆ. ಸೊ ಅದಕ್ಕೆ ವೀಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಹಾಗಾಗಿನೇ ಐದರ್ ಇದನ್ನು ಬ್ರೇಕ್ ಆದರೆ ಇವತ್ತು ಈಸಿ ಟ್ರೇಡ್ ಸಿಗುತ್ತೆ. ಇಫ್ ಸೆಕೆಂಡ್ ಕ್ಯಾಂಡಲ್ ಆರ್ ಥರ್ಡ್ ಕ್ಯಾಂಡಲ್ ಬ್ರೇಕ್ ಆದರೆ ಡೆಫಿನೆಟಾಗಿ ಒಂದು ಪುಲ್ ಬ್ಯಾಕಲ್ಲಿ ನಾವು ಬೈಯಿಂಗ್ ಸೈಡ್ ಹೋಗೋಣ ಅನ್ನೋ ಒಂದು ಮೈಂಡ್ಸೆಟಲ್ಲಿದ್ದೆ ನಾನು. ಬಟ್ ಅದು ಬ್ರೇಕ್ ಆಗಲಿಲ್ಲ. ಸೊ ಹಾಗಾಗಿನೇ ದಿಸ್ ಇಸ್ ದ ಪಿಕ್ಚರ್ ಪರ್ಫೆಕ್ಟ್ ಪುಲ್ ಬ್ಯಾಕ್. ಸೊ ಇಲ್ಲಿಂದ ಒಂದು ಟ್ರೇಡ್ ಸಿಕ್ಕಿದ್ರೆ ಡೆಫಿನೆಟಾಗಿ ಇಲ್ಲಿಂದ ಒಂದು ಅಪ್ಸೈಡ್ ಮೂಮೆಂಟ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ತೊಗೊಂಡೆ ನಾನು. ಬಟ್ ನಾನು ತೊಗೊಂಡು ಸ್ವಲ್ಪ ಹೊತ್ತು ನಿಂತ ಮೇಲೆ ಅದು ಲಾಸ್ ತೋರಿಸೋಕ್ಕೆ ಸ್ಟಾರ್ಟ್ ಆಯಿತು. ಇಮಿಡಿಯೇಟಾಗಿ ಇದು ಶಾರ್ಪ್ ಕ್ಯಾಂಡಲ್ ಬರಲಾಗಿ ನನ್ನ ಸ್ಟಾಪ್ ಲಾಸ್ ಇಟ್ಟಾಯಿತು. ಬಿಕಾಸ್ ಐ ಟುಕ್ ಇಟ್ ಅರೌಂಡ್ 15 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಶಾರ್ಪ್ ಕ್ಯಾಂಡಲಿಂದ ಎತ್ಕೊಳ್ತು. ಅದರ್ವೈಸ್ ನಾನು ಕಾಸ್ಟಲ್ಲಿ ಎಕ್ಸಿಟ್ ಆಗೋಣ ಅಂತಲೇ ಇದ್ದೆ ನಾನು. ಕಾಸ್ಟ್ ಎಕ್ಸಿಟ್ ಸಿಗಲಿಲ್ಲ ಮಾರ್ಕೆಟಲ್ಲಿ. ಸೊ ಕಾಸ್ಟ್ ಎಕ್ಸಿಟ್ ಸಿಕ್ಕಿದ್ರು ಐ ಕೂಡ ಈಸಿಲಿ ಅಂತ. ಸೊ ನೀವು ಅನ್ಕೋಬೋದು ಸರ್ ಇಲ್ಲಿಂದ ರಿವರ್ಸ್ ಮಾಡ್ಬೋದಿತ್ತಲ್ಲ ಮಾರ್ಕೆಟಲ್ಲಿ ಅಂತ. ಮಾರ್ಕೆಟಲ್ಲಿ ಇಲ್ಲಿಂದ ರಿವರ್ಸ್ ಮಾಡೋಕ್ಕೆ ಈಗ ಒಂದು ಹೇಳ್ತೀನಿ ಕೇಳಿ. ಇಲ್ಲಿಂದ ಸೆಲ್ಲಿಂಗ್ ತೊಗೊಂಡಿದ್ದವರು ಡೆಫಿನೆಟಾಗಿ ಪ್ರಾಫಿಟ್ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಸೆಲ್ಲಿಂಗ್ ಮಾಡಲಿಕ್ಕೆ ಮಾರ್ಕೆಟಲ್ಲಿ ಒಂದು ಟಫೆಸ್ಟ್ ಥಿಂಗ್ ಇಲ್ಲಿ ನನಗೆ ಕಾಣಿಸ್ತಿದ್ದು, ಮಾರ್ಕೆಟ್ ಇಲ್ಲಿಂದ ಅಪ್ಸೈಡ್ ಮೂವ್ ಆಗಿದೆ. ಸೊ ಇಲ್ಲಿ ಬಂದ್ರೂ ಅಗೇನ್ ಸೈಡ್ ವೇಸ್ ಬೀಳೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಸೈಡ್ ವೇಸ್ ಬಿದ್ದರೆ ರಿಸ್ಕಿ ಆಗುತ್ತೆ ಟ್ರೇಡ್ ಇಲ್ಲಿ. ಬೇಡ, ವಿ ವಿಲ್ ವೆಯ್ಟ್ ಫಾರ್ ಅಂಟಿಲ್ ಅನ್ಲೆಸ್ ಇವತ್ತಿನ ಲೋನ್ ನಿನ್ನೆದು ಲೋನ ಬ್ರೇಕ್ ಡೌನ್ ಆದರೆ ಡೆಫಿನೆಟಾಗಿ ಐ ವಿಲ್ ಗೋ ಫಾರ್ ಒನ್ ಪುಟ್ ಸೈಡ್ ಟ್ರೇಡ್ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಮಾರ್ಕೆಟು ಸೈಡ್ ವೇಸ್ ಬೀಳುತ್ತೆ ಅಂತ ಏನು ಎಕ್ಸ್ಪೆಕ್ಟ್ ಮಾಡಿದೆ ಅದೇ ಥರ ಮಾರ್ಕೆಟ್ ಇಲ್ಲೇ ಸೈಡ್ ವೇಸಲ್ಲೇ ಇದೆ. ಸೊ ಅಂಟಿಲ್ ಅನ್ಲೆಸ್ ಇವತ್ತಿನ ಹೈ ಆರ್ ಇವತ್ತಿನ ಲೋ ಇವೆರಡರಲ್ಲಿ ಒಂದು ಸೈಡ್ ಏನಾದ್ರು ಬ್ರೇಕ್ ಡೌನ್ ಆರ್ ಬ್ರೇಕ್ಔಟ್ ಆಗಿಲ್ಲ ಅಂದರೆ ಡೆಫಿನೆಟಾಗಿ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಆಲ್ರೆಡಿ 1 o'clock ಆಗಿರೋದ್ರಿಂದ ಬ್ರೇಕ್ ಡೌನ್ ಆಗುತ್ತೆ ಅನ್ನೋದು ಕೂಡ ಟಫೇನೆ. ಬಿಕಾಸ್ ಟಾಪ್ ಸೈಡಿಂದ ನಂತರನೇ ತುಂಬ ಜನ ಇವಾಗ ಟ್ರ್ಯಾಪ್ ಆಗಿರೋರು ಕೂಡ ಇದ್ದಾರೆ. ಬಿಕಾಸ್ ಈ ಪಿಕ್ಚರ್ ಪರ್ಫೆಕ್ಟ್ ಥರ್ಡ್ ಟೈಮ್ ಅಟೆಂಪ್ಟ್ ಮಾಡಿತ್ತು ಮಾರ್ಕೆಟ್. ಥರ್ಡ್ ಅಟೆಂಪ್ಟ್ ಆದ್ದರಿಂದ ಮಾರ್ಕೆಟ್ ಹೋಗುತ್ತೆ ಅನ್ನೋದು. ಸೊ ಅರ್ಲಿ ಎಂಟ್ರಿ ಕೂಡ ಏನಲ್ಲ ನಂದು, ಈಸಿ ವೆಯ್ಟ್ ಮಾಡಿನೇ ಎಂಟ್ರಿ ಮಾಡಿದ್ದು. ಇದು ಪಿಕ್ಚರ್ ಪರ್ಫೆಕ್ಟ್ ಪ್ರೈಸ್ ಆಕ್ಷನ್ ಎಂಟ್ರಿ. ಬಟ್ ಆಲ್ವೇಸ್ ನಾನು ನಿಮಗೆ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತೀನಿ, ಮಂತ್ಲಿ ಎಕ್ಸ್ಪೈರಿಯಲ್ಲಿ ಯಾವುದೇ ಥರದ ಪ್ರೈಸ್ ಆಕ್ಷನ್ಸ್ ಪ್ರಾಪರ್ ವರ್ಕ್ ಆಗೋದಿಲ್ಲ. ಬಿಕಾಸ್ ಮಂತ್ಲಿ ಎಕ್ಸ್ಪೈರಿಯಲ್ಲಿ 50 ಸ್ಟಾಕ್ಸ್ ಎಕ್ಸ್ಪೈರಿಗೆ ರೋಲ್ ಓವರ್ ಆಗ್ತಿರ್ತವೆ. ಸೊ ಹಾಗಾಗಿ ಬಿಗ್ ಪ್ಲೇಯರ್ಗಳು ಯಾವುದನ್ನು ಡಂಪ್ ಮಾಡ್ತಾರೆ ಯಾವುದನ್ನು ಪಂಪ್ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿನೇ ಇಟ್ಸ್ ಡಿಫಿಕಲ್ಟ್ ಅಂತ. ಬಟ್ ಇವತ್ತು ಪಿಕ್ಚರ್ ಪರ್ಫೆಕ್ಟ್ ಆಪ್ಷನ್ಸ್ ಎಲ್ಲ ಡೇನೇ ಆಗಿ ಕನ್ವರ್ಟ್ ಆಗಿದೆ ಮಾರ್ಕೆಟು. ಎಕ್ಸಾಕ್ಟ್ಲಿ ಇಲ್ಲಿ ನಿಮಗೆ ಸ್ಟ್ರಾಡಲ್ ಮಾಡಿದವ್ರು ಇರ್ಬೋದು, ಇಲ್ಲ ಸ್ಟ್ರ್ಯಾಂಗಲ್ ಮಾಡಿದವ್ರು ಇರ್ಬೋದು. ಎರಡು ಕಡೆಯಿಂದ ಸ್ಟ್ರ್ಯಾಂಗಲ್ ಇಲ್ಲ ಸ್ಟ್ರಾಡಲ್ ಮಾಡಿದವರಿಗೆ ಒಂದು ಉತ್ತಮ ಪ್ರಾಫಿಟಾಗೇ ತೋರಿಸ್ತಿದೆ ಮಾರ್ಕೆಟಲ್ಲಿ ಆಪ್ಷನ್ಸ್ ಎಲ್ಲ. ಬಟ್ ಆಪ್ಷನ್ ಬಯರ್ಸಿಗೆ ಡೆಫಿನೆಟಾಗಿ ಲಾಸ್ ನೋಡಿರ್ತಾರೆ ಇಲ್ಲಿ. ರೀಸನ್ ಇಷ್ಟೇ, ಇದು ಒಂದು ಕ್ಯಾಂಡಲ್ ಮೂವ್ ಆಗಿರೋದನ್ನು ಬಿಟ್ಟರೆ
ಅದಾದಮೇಲೆ ಮಾರ್ಕೆಟ್ ಮತ್ತೆ ಸೈಡ್ ವೇಸ್ ಆಗಿದೆ. ಓಕೆನಾ. ಸೊ ಬೆಳಗ್ಗೆನೂ ಅಷ್ಟೇ ನಾನು ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಮಾರ್ಕೆಟಲ್ಲಿ ಮೂಮೆಂಟ್ ಇಲ್ಲಿಂದ ಸಿಗ್ಬೋದು ಅಂತ, ಬಟ್ ಮಾರ್ಕೆಟ್ ಮೂಮೆಂಟ್ ಕೊಡಲಿಲ್ಲ. ದಟ್ಸ್ ಓಕೆ. ಸಿ ಸಮ್ಟೈಮ್ ವಾಟ್ ಹ್ಯಾಪನ್ಸ್, ನಿಮಗೆ ಮಾರ್ಕೆಟಲ್ಲಿ ಎವ್ರಿ ಡೇ ನೀವು ಕನ್ಸಿಸ್ಟೆನ್ಸಿಯಾಗಿ ಪ್ರಾಫಿಟ್ ಮಾಡ್ತೀರಿ ಅನ್ನೋದು ಸುಳ್ಳದು. ಬಟ್ ನಿಮ್ಮ ರಿಸ್ಕ್ ರಿವಾರ್ಡ್ ನೀವು ಮೇಂಟೈನ್ ಮಾಡ್ಕೊಂಡ್ರೆ ಈಸಿಯಾಗಿ ಪ್ರಾಫಿಟ್ ಮಾಡ್ಕೊಳ್ತೀರಾ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು, ನಾನು ರಿಸ್ಕ್ ರಿವಾರ್ಡ್ ಮೇಂಟೈನ್ ಮಾಡೋದಕ್ಕೆ ಐ ಆಮ್ ಆರಾಮಾಗಿ ಕಂಫರ್ಟಬಲಾಗಿ ಕೂತೀನಿ, ರಿಸ್ಕ್ ರಿವಾರ್ಡ್ ಮೇಂಟೈನ್ ಮಾಡ್ಕೊಂಡಿದ್ದೀನಿ. ವೈ ಐ ಶುಡ್ ಟೇಕ್ ಸಮ್ ಮೋರ್ ಥಿಂಗ್ಸ್ ಅಂತ. ಬಿಕಾಸ್ ಈ ಮಂತಲ್ಲಿ ಪ್ರಾಫಿಟ್ ಆಗಿದೆ. ಸೊ ಇವತ್ತಿಂದು ಲಾಸ್ ಕೊಟ್ಟರೆ ನಾಳೆ ನಾನು ಕವರ್ ಮಾಡ್ಕೊಳ್ಳೋದಕ್ಕೆ ಏನು ದೊಡ್ಡ ಸಮಸ್ಯೆ ಆಗೋದಿಲ್ಲ. ಬಟ್ ರಿವೆನ್ಸ್ ಟ್ರೇಡ್ ಅಂತೂ ಮಾಡಬಾರ್ದು ಯಾವತ್ತೂ. ನಾನು ರಿವೆನ್ಸ್ ಟ್ರೇಡ್ ಮಾಡಿದಾಗ ನಿಮಗೆ ಈ ಕ್ಯಾಂಡಲಲ್ಲಿ ನಾನು ಮತ್ತೆ ಬೈ ಮಾಡಿದ್ದೀನಿ, ಐ ಕುಡ್ ಹ್ಯಾವ್ ಟೇಕನ್ ಇಟ್ ಅಂತ. ಬಟ್ ಅದೇ ನಾನು ಇಲ್ಲಿ ಎಕ್ಸಿಟ್ ಇಲ್ಲಿ ನಾನು ಟ್ರೇಡ್ ಮಾಡ್ದಲ್ಲೇ ಇದ್ದಿದ್ರೆ ನಾನು ಟ್ರೇಡ್ ಮಾಡಿರ್ತಿದ್ದೆ. ಡೆಫಿನೆಟಾಗಿ ಇವತ್ತು ಟ್ರೇಡೇ ಸಿಗ್ತಿರಲಿಲ್ಲ ನನಗೆ, ಅದು ಗೊತ್ತಿರೋ ವಿಷಯ. ಬಿಕಾಸ್ ಅಂಟಿಲ್ ಅನ್ಲೆಸ್ ಈ ಲೋನ ಬ್ರೇಕ್ ಡೌನ್ ಆಗೋವರೆಗೂ ಮಾರ್ಕೆಟಲ್ಲಿ ಡೌನ್ ಸೈಡ್ ಟ್ರೇಡು ಸಿಗೋಲ್ಲ. ಅಗೇನ್ ಈ ಪ್ರೈಸ್ ಆಕ್ಷನ್ ಪ್ರಕಾರ ಈ ಐನ ಬ್ರೇಕೌಟ್ ಮಾಡೋವರೆಗೂ ಅಪ್ ಸೈಡು ಟ್ರೇಡ್ ಸಿಗೋಲ್ಲ. ಸೊ ನೋ ಟ್ರೇಡ್ ಝೋನಲ್ಲಿ ಇರ್ತಿತ್ತು, ಇವತ್ತು ಟ್ರೇಡೇ ಮಾಡಿರ್ತಿರಲ್ಲ. ಸೊ ಟ್ರೇಡ್ ಮಾಡಿದ್ದೀನಿ, ಒಂದು ಸಲ ಟ್ರ್ಯಾಪ್ ಆಗಿದ್ದೀನಿ ಅಂದರೆ ನೀವು ಪ್ರಾಫಿಟಬಲ್ ಟ್ರೇಡರ್ಸ್ಗಳನ್ನ ನೋಡಿ, ಅವ್ರುಗಳು ಪೊಸಿಷನಲ್ಲಿ ಒಂದು ದಿನದ ಲಿಮಿಟ್ ಅಂತ ಇಟ್ಕೊಂಡಿರ್ತಾರೆ. ಆ ಲಿಮಿಟ್ ಕ್ರಾಸ್ ಆಗ್ತಿದೆ ಲಾಸ್ ಅಂದರೆ ಅವ್ರು ಅವತ್ತಿಗೆ ಪೊಸಿಷನ್ನ ಕ್ಲೋಸ್ ಮಾಡ್ತಾರೆ. ಬಿಕಾಸ್ ಟುಮಾರೋ ಇಸ್ ಅ ಬೆಸ್ಟ್ ಡೇ ಫಾರ್ ಅಸ್. ಸೇಮೇ ನಾನು ಕೂಡ ಮಾಡಿದ್ದಷ್ಟೇ. ಇವತ್ತು ನನ್ನ ಲಿಮಿಟ್ ಕ್ರಾಸ್ ಆಗ್ತಿತ್ತು ಮಾರ್ಕೆಟಲ್ಲಿ, ನನಗೆ ಇವತ್ತು ಐ ಡನ್ ಫಾರ್ ದ ಡೇ. ಅದರಲ್ಲಿ ಯಾವುದೇ ಥರದ ಮುಜುಗರ ಇರೋದಿಲ್ಲ. ಸೊ ನೀವು ಕೂಡ ಅಷ್ಟೇ ಕಲಿತಾ ಇರ್ತೀರಾ, ಇದು ಮಾಡ್ತಿರ್ತೀರ ಅಂದಾಗ ಓವರ್ ಟ್ರೇಡಿಂಗ್, ಓವರ್ ರಿವೆಂಜ್ ಮಾಡಿಬಿಡಿ. ಇಷ್ಟು ಚಿಕ್ಕ ಕ್ಯಾಂಡಲ್ ಆದಾಗ ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಎಲ್ಲೂ ಪ್ರಾಫಿಟ್ ಮಾಡಲಿಕ್ಕೆ ಆಗೋದಿಲ್ಲ. ವೆರಿ ಡಿಫಿಕಲ್ಟ್ ಟು ಡೂ ಪ್ರಾಫಿಟ್ ಬಿಕಾಸ್ ಮಾರ್ಕೆಟ್ ಈಸ್ ವೆರಿ ಸ್ಲೋಯಿಶ್ ಮೂವ್ ಆಗ್ತಿದೆ. ಸೊ ಇಲ್ಲಿ ಇವೆರಡು ಕ್ಯಾಂಡಲಲ್ಲಿ ಫಾಸ್ಟ್ ಮೂವ್ ಆಗಿದ್ದನ್ನು ನೋಡಿದ್ದನ್ನು ಬಿಟ್ಟರೆ ಅದೇ ನನಗೆ ಮಾರ್ಕೆಟಲ್ಲಿ ಇಷ್ಟು ಗ್ಯಾಪ್ ಅಪ್ ಆಗದೆ ಇಲ್ಲಿ ಓಪನ್ ಆಗಿದ್ದಾರೆ. ಬಿಕಾಸ್ ಸ್ಟೂಡೆಂಟ್ಸಿಗೆ ನಾನು ಗೈಡ್ ಮಾಡಿದ್ದೆ. ಇಲ್ಲಿ ಓಪನ್ ಆಗಿ ಇದನ್ನು ಬ್ರೇಕ್ ಡೌನ್ ಆಗಿದ್ದರೆ ವೆರಿ ಈಸಿಯಾಗಿ ಆರಾಮ್ಸೆ ಡೌನ್ ಸೈಡ್ ಟ್ರೇಡ್, ವೆರಿ ಫಾಸ್ಟ್ ಡೌನ್ ಸೈಡ್ ಟ್ರೇಡ್ ಸಿಗ್ತಿತ್ತು ನಮಗೆ. ಬಿಕಾಸ್ ಡೌನ್ ಸೈಡ್ ಕೂಡ ಬಯರ್ಸ್ಗಳು ಸ್ವಿಂಗ್ ಇತ್ತು. ಬಟ್ ಗ್ಯಾಪ್ ಅಪ್ ಆಗಿ ಯೂ ಟರ್ನ್ ಮಾಡ್ತು ಮಾರ್ಕೆಟು. ಗ್ಯಾಪ್ ಅಪ್ ಆಗಿ ಯೂ ಟರ್ನ್ ಮಾಡಿದಾಗ ಅಷ್ಟು ಈಸಿ ಆಗೋದಿಲ್ಲ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು. ನಾನು ಅದಕ್ಕೇ ವೆಯ್ಟ್ ಮಾಡ್ತಿದ್ದೆ ಅಂಟಿಲ್ ಅನ್ಲೆಸ್ ಈಗ ನಿಮಗೆ ಗ್ಯಾಪ್ ಅಪ್ ಆಗಿದೆ, ಎಕ್ಸಾಕ್ಟಾಗಿ ಯೂ ಟರ್ನ್ ಆಗ್ತಿದೆ ಅಂದರೆ, ಸೊ ನಿಮಗೆ ಲೈಕ್ ಇಟ್ಸ್ ಅ ಪಿಕ್ಚರ್ ಪರ್ಫೆಕ್ಟ್ ವಾಟ್ ಇಸ್ ಕಾಲ್ಡ್ ಹೆಡ್ ಆ್ಯಂಡ್ ಶೋಲ್ಡರ್ ಕೈಂಡ್ ಆಫ್ ಪ್ಯಾಟ್ರನ್ ಆದ್ರೂ ಇದನ್ನು ಬ್ರೇಕ್ ಡೌನ್ ಆದರೆ ಡೆಫಿನೆಟಾಗಿ ಹೋಗುತ್ತೆ ಅನ್ನೋ ಮೈಂಡ್ ಸೆಟ್ಟಲ್ಲೇ ನಾನು ಇದ್ದಿದ್ದು. ಬಟ್ ಅದು ಬ್ರೇಕ್ ಡೌನೇ ಆಗಲಿಲ್ಲಲ್ಲ. ಸೊ ಅದಕ್ಕೆ ಹೇಳೋದು, ಬ್ರೇಕ್ ಡೌನ್ ಆಗುತ್ತೆ ಅಂತ ತೊಗೊಂಡವ್ರು ಕೂಡ ಟ್ರ್ಯಾಪ್ ಆದ್ರೆ ಇಲ್ಲಿ ಕಂಪ್ಲೀಟಾಗಿ ಮಾರ್ಕೆಟ್ ಬ್ರೇಕ್ ಡೌನ್ ಆಗುತ್ತೆ ಅಂತ ಆ ಟ್ರ್ಯಾಪ್ ಎತ್ಕೊಂಡವ್ರಿಗೂ ಕೂಡ ಟ್ರ್ಯಾಪ್ ಮಾಡೋಕ್ಕಿದೆ ಮಾರ್ಕೆಟ್. ಇಟ್ ಇಸ್ ಟೋಟಲಿ ಟ್ರ್ಯಾಪಿಂಗ್ ಟುಡೇ. ಸೊ ಅದಕ್ಕೆ ಹೇಳಿದ್ದು, ಮಾರ್ಕೆಟಲ್ಲಿ ಪೇಷನ್ಸ್ ಇಟ್ಕೊಳ್ಳಿ. ಟ್ರ್ಯಾಪ್ ಎಲ್ಲ ಆಗ್ತಿದ್ದೀವಿ ಅನ್ನೋದು ಗೊತ್ತಿದ್ರೆ ನೀವು ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಈಸಿ. ನೀವು ಟ್ರ್ಯಾಪ್ ಎಲ್ಲ ಆಗ್ತೀರ ಅನ್ನೋದು ಗೊತ್ತಿಲ್ಲ ಅಂದರೆ ವೆರಿ ಡಿಫಿಕಲ್ಟ್. ಸೊ ಈ ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ತೊಗೊಬೋದಿತ್ತಲ್ವ ಸರ್ ಅಂತ ಕೇಳ್ಬೋದು. ಒಂದು ಕ್ಲಿಯರ್ ಕಟ್ ಇಲ್ಲಿ ಮಾರ್ಕೆಟು ಇನ್ ದ ರೇಂಜ್ ಐದರ್ ಹೈ ಲೋ ಎರಡರ ಮಧ್ಯದಲ್ಲಿದೆ. ಸೊ ನಾವು ಇಲ್ಲಿ ಏನು ಅಂತ ತೊಗೊಳ್ಳೋಣ, ಐದರ್ ಇಟ್ ಶುಡ್ ಕಮ್ ಬ್ಯಾಕ್ ದಿಸ್ ಲೆವೆಲ್, ಐದರ್ ಇಟ್ ಶುಡ್ ಕಮ್ ಬ್ಯಾಕ್ ದಿಸ್ ಲೆವೆಲ್. ಇವೆರಡರಲ್ಲಿ ಒಂದು ಲೆವೆಲಿಗೆ ಬಂದರೆ ಪ್ರೀಮಿಯಮ್ ಹೋಗುತ್ತೆ, ಅದರ್ವೈಸ್ ಪ್ರೀಮಿಯಮ್ ಹೋಗಲ್ಲ. ಪ್ರೀಮಿಯಮ್ ಕಂಪ್ಲೀಟ್ ಡಿಕೆ ಆಗ್ತಿದೆ. ಸೊ ಅದಕ್ಕೆ ಹೇಳಿದ್ದು ಇಟ್ಸ್ ಅ ಕಂಪ್ಲೀಟ್ ಟ್ರ್ಯಾಪಿ ಮಾರ್ಕೆಟ್ ಅಂತ. ಓಕೆ, ಯಾರು ಕಲಿಬೇಕು ಅನ್ನೋರು ನಾಳೆ ಬ್ಯಾಚ್ ಜಾಯ್ನ್ ಆಗಿ ಕಲಿಬೋದು. ಥ್ಯಾಂಕ್ ಯು ಆಲ್.